ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಡಿಫ್ರೆಂಟ್ ಆಗಿರೋ ಹೊಸ ಮೂವಿ ಅಪ್ಡೇಟ್ ಗಳ ಜೊತೆ ಬರ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಬನ್ನಿ ಶುರು ಮಾಡೋಣ. ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗೋಯ್ತು, ರಜನಿಕಾಂತ್ ಅವರ 12ನೇ ತಾರೀಕು ಬರ್ತಡೇ ದಿನ ಜೈಲರ್ 2 ನ ಅನೌನ್ಸ್ಮೆಂಟ್ ಮಾಡ್ತಾರಂತೆ. ಟೋಟಲ್ ಆಗಿ ಈ ಸಿನಿಮಾದ ಬಜೆಟ್ 600 ಕೋಟಿ ಮೊತ್ತದಲ್ಲಿ ಬರ್ತಾ ಇದೆ ಅಂತ ರೂಮರ್ಸ್ ಗಳು ಬರ್ತಾ ಇದಾವೆ. ಜೊತೆಗೆ ಈ ಸಿನಿಮಾದಲ್ಲಿ ಮೇನ್ ಆಗಿ 6 ಹೀರೋಗಳು ಆಕ್ಟ್ ಮಾಡ್ತಾ ಇದಾರೆ ಅಂತ ರೂಮರ್ಸ್ ಗಳು ಕೂಡ ಸಿಗ್ತಾ ಇದಾವೆ. ಸತೀಶ್ ನೀನಾಸಂ ಅವರ ಅಯೋಗ್ಯ ಸಿನಿಮಾ ಯಾವ ರೀತಿ ಸೂಪರ್ ಡೂಪರ್ ಹಿಟ್ ಆಯ್ತು, ಬ್ಲಾಕ್ ಬಸ್ಟರ್ ಆಯ್ತು ಅನ್ನೋದನ್ನ ನೀವೆಲ್ಲ ನೋಡಿದ್ರ. ಇದೀಗ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದರೆ ಅಯೋಗ್ಯ 2. ಇನ್ನು ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗ್ತದೆ ಡಿಸೆಂಬರ್ 11ನೇ ತಾರೀಕಿಂದ, ನಮ್ಮ ಮೈ ಬರ್ತಡೇ ಇಂದ. ಎಕ್ಸ್ಕ್ಲೂಸಿವ್ ಆಗಿ ರಾಮಾಯಣ ಸಿನಿಮಾ ಜನವರಿ ತಿಂಗಳಿಂದ ಅಫಿಷಿಯಲ್ ಆಗಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾರಂತೆ ನಿತೇಶ್ ತಿವಾರಿ ಅವರು. ಇದು ದೊಡ್ಡ ರೂಮರ್ ಸಿಗ್ತಾ ಇದೆ ನನಗೆ. ಈ ವಾರದ ಹಾಟ್ ಟಾಪಿಕ್, ರಿಷಬ್ ಶೆಟ್ಟಿ ಅವರು ಛತ್ರಪತಿ ಶಿವಾಜಿ ಮಹಾರಾಜ್ ಅನ್ನೋ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ದೊಡ್ಡದಾಗಿ ಒಂದು ಪೋಸ್ಟರ್ ಹೊರಗಡೆ ಬರುತ್ತೆ. ಈ ಇಮೇಜ್ ನಾನು ಝೂಮ್ ಹಾಕೊಂಡು ಲೈನ್ ಬೈ ಲೈನ್, ಪಿಕ್ಸೆಲ್ ಬೈ ಪಿಕ್ಸೆಲ್ ಎಲ್ಲಾನು ಐಡೆಂಟಿಫೈ ಮಾಡ್ಕೊಂಡು ಬಂದೆ. ಆಲ್ಮೋಸ್ಟ್ 90% ಒರಿಜಿನಲ್ ಆಗಿ ಕಾಣಿಸ್ತಾ ಇದೆ. ಬಟ್ ಅವ್ರು ಕಿವಿಲ್ ಹಾಕಿರೋ ವಾಲೆ ನೋಡಿದಾಗ ಇದು ಪಕ್ಕಾ ಫೇಕ್ ಅನ್ಸ್ಬಿಡ್ತು. ಬಟ್ ಇದ್ರ ಬಗ್ಗೆ ರಿಷಬ್ ಶೆಟ್ಟಿ ಅವರು ಯಾವುದೇ ರೀತಿಯ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅಫಿಷಿಯಲ್ ಆಗಿ ರೂಮರ್ಸ್ ಗಳ ಪ್ರಕಾರ ಇವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ, ಈ ತರದ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ, ಒಪ್ಕೋತಾ ಇದೀನಿ ಅಂತ ಹೇಳ್ತಾ ಇದಾರೆ ಅಂತಾನು ಕೂಡ ರೂಮರ್ಸ್ ಗಳು ದೊಡ್ಡದಾಗಿ ಬರ್ತಾ ಇದಾವೆ. ರಿಷಬ್ ಶೆಟ್ಟಿ ಅವರ ಬಾಯಿಂದ ಇದುವರೆಗೂ ಇದ್ರ ಬಗ್ಗೆ ಮಾತುಗಳು ಬಂದಿಲ್ಲ. ಆಸ್ ಇಟ್ ಈಸ್ ಇದನ್ನ ಅಲ್ಲಿವರೆಗೂ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಕೆವಿಎನ್ ಪ್ರೊಡಕ್ಷನ್ ಅಂಡರ್ ಅಲ್ಲಿ ತಲಪತಿ ವಿಜಯ್ ಅವರಿಗೆ 69ನೇ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಎಲ್ಲಾ ಪೂಜೆ ಗೀಜೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡ್ರು. ನೋಡಿದ್ರ ಈ ಸಿನಿಮಾ ಈಗ ಅಫಿಷಿಯಲ್ ಆಗಿ ರೀಮೇಕ್ ಅಂತ ಗೊತ್ತಾಗ್ತಾ ಇದೆ. ಹೌದು, ಈಗ ತೆಲುಗುನಲ್ಲಿ ಬಾಲಯ್ಯ ಅವರು ಆಕ್ಟ್ ಮಾಡಿದ್ರು ಲಾಸ್ಟ್ ಸಿನಿಮಾ ಭಗವಂತ್ ಕೇಸರಿ ಅಂತ. ಈ ಸಿನಿಮಾದ ರೀಮೇಕ್ ಮಾಡ್ತಾ ಇದಾರಂತೆ ತಲಪತಿ ವಿಜಯ್ ಅವ್ರಿಗೆ 69ನೇ ಸಿನಿಮಾನ. ಬೈ ಏನಾಗಿದೆ ಅವ್ರಿಗೆ ರೀಮೇಕ್ ಅನ್ಕೊಂಡು ಯಾಕೆ ಹಿಂಗ್ ಸಾಯ್ತಾವ್ರು? ಮೊದ್ಲೇ ಒಂದ್ ಕಡೆ ಪ್ಯಾನ್ ಇಂಡಿಯಾ ಅನ್ಕೊಂಡು ಕ್ರಂಚ್ ಕಂಟೆಂಟ್ ಗಳನ್ನೆಲ್ಲ ದೊಡ್ಡ ಹೀರೋಗಳಿಗೆ ಹಾಕೊಂಡು ಅವ್ರ ಮಾನ ಮರ್ಯಾದೆ ತೆಗಿತಾವ್ರೆ. ಅದ್ರಲ್ಲಿ ಇದೊಂದ್ ಬೇರೆ. ಪುಷ್ಪ ಚಾಪ್ಟರ್ 2 ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಯಾವನೋ ಒಬ್ಬ ಬಾಂಬ್ ನ ಆಕ್ಟಿವೇಟ್ ಮಾಡ್ತಾನೆ. ಅವ್ನ್ ಯಾರಾಗಿರ್ಬಹುದು ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್. ಬಟ್ ರೂಮರ್ಸ್ ಗಳ ಪ್ರಕಾರ ಅವರು ಬೇರೆ ಇನ್ಯಾರು ಅಲ್ಲ, ವಿಜಯ್ ದೇವರಕೊಂಡ ಅಂತ ದೊಡ್ಡದಾಗಿ ರೂಮರ್ಸ್ ಗಳು ಸ್ಪ್ರೆಡ್ ಆಗ್ತಾ ಇದೆ. ಇದಕ್ಕೆ ಕಾರಣ ಸಿನಿಮಾದ ಕೊನೆ ದಿನದ ಶೂಟಿಂಗ್ ದಿನ ವಿಜಯ್ ದೇವರಕೊಂಡ ಅವರು ಸುಕುಮಾರ್ ನ ಮೀಟ್ ಮಾಡಿ ಫೋಟೋ ಹೊಡ್ಸ್ಕೊಂಡ್ಬಿಟ್ಟಿದ್ರು. ಇದನ್ನ ನೋಡ್ಬಿಟ್ಟು ಫ್ಯಾನ್ಸ್ ಗಳು ಲಾಸ್ಟ್ ಅಲ್ಲಿ ವಿಜಯ್ ದೇವರಕೊಂಡ ಅವರೇ ಬಂದಿರೋದು, ಚಾಪ್ಟರ್ 3 ನಲ್ಲಿ ಮೈನ್ ವಿಲನ್ ಆಗಿ ವಿಜಯ್ ದೇವರಕೊಂಡ ಅವರೇ ಇರ್ತಾರೆ ಅಂತ ಹೇಳ್ತಾವ್ರೆ. ಇದು ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ, ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ. ಅಲ್ಲಿವರೆಗೂ ಇದು ಜಸ್ಟ್ ರೂಮರ್ಸ್. ರಿಬಾ ಮೋನಿಕಾ ಅವರು ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ಅಫಿಷಿಯಲ್ ಆಗಿ ರಜನಿಕಾಂತ್ ಅವರ ಕೂಲಿ ಸಿನಿಮಾದ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಬಟ್ ಇವ್ರು ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ. ಈಗ ಅಫಿಷಿಯಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಅನೌನ್ಸ್ಮೆಂಟ್ ಮಾಡೋವರೆಗೂ ವೇಟ್. ಸೊ ಫೈನಲ್ ಆಗಿ ರಾಕಿ ಬೈಗೆ ರಿಲೀಫ್ ಆಯ್ತು. ಟಾಕ್ಸಿಕ್ ಸಿನಿಮಾ ಟೀಮ್ ಅವರು HMT ಫ್ಯಾಕ್ಟರಿ ಒಳಗಡೆ ಕಡ್ದ್ ಬಿಸಾಕ್ಬಿಟ್ಟಿದ್ರು ಮರಾನ ಅನ್ಬಿಟ್ಟು ದೊಡ್ಡದಾಗಿ ಸುದ್ದಿ ಆಗ್ಬಿಟ್ಟಿದ್ರು. ಜೊತೆಗೆ ಅದ್ರ ಮೇಲೆ ಕೇಸು ಕೂಡ ಹಾಕ್ಬೇಕು ಅಂತ ದೊಡ್ಡ ಕೈಗಳೆಲ್ಲ ಪ್ಲಾನ್ ಮಾಡ್ತಾ ಇದ್ರು. ಹೈಕೋರ್ಟ್ ಕಡೆಯಿಂದ ಈಗ ಒಂದು ಆರ್ಡರ್ ಬಂದ್ಬಿಟ್ಟಿದೆ, ಟಾಕ್ಸಿಕ್ ಸಿನಿಮಾದ ಮೇಲೆ ಯಾವುದೇ ರೀತಿಯ ಕೈಗೆ ಹಾಕಂಗಿಲ್ಲ, ನೀವು ಹಾಕಿದ್ರೆ ನಾವು ಅಂಡರ್ ಅರೆಸ್ಟ್ ಮಾಡ್ಬೇಕಾಗುತ್ತೆ, ಹುಷಾರ್ ಅಂತ ಹೈಕೋರ್ಟ್ ಕಡೆಯಿಂದ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ. ದುಡ್ಡಿರೋರು ಹೆಂಗ್ ಬೇಕಾದ್ರೂ ಆಟ ಆಡ್ತಾರೆ, ಅದು ನಮಗೂ ನಿಮಗೂ ಆಗಲ್ಲ. ಅರ್ಥ ಮಾಡ್ಕೊಂಡು ಇದನ್ನ ನೋಡ್ಕೊಂಡು ಹೋಗ್ಬೇಕು ನಾವು ಅಷ್ಟೇನೆ. ಜೊತೆಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೋ ಅಂತ ಬೆನೆಡಿಕ್ಟ್ ಗ್ಯಾರೆಟ್ ಇವರು ರೀಸೆಂಟ್ ಆಗಿ ಅವರ ಸ್ಟೋರಿ ಒಳಗಡೆ ಒಂದು ಪೋಸ್ಟ್ ಹಾಕೋತಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರುತ್ತೆ ಅಂತ ಒಂದು ವಿಡಿಯೋನ ಹಾಕ್ಬಿಡ್ತಾರೆ. ಅದನ್ನೊಂದ್ಸಲ ನೀವೇ ನೋಡಿ. Of what it's going to be, it's certainly going to be a very big production. I mean, in terms of money, it's a huge budget. In terms of the intended audience, it's supposed to be, not just pan-India, but they're intending it to be a really big international success. And obviously there's a few of us who come from other countries, as actors, so it's got an international appeal. It's going to be translated into lots of different languages. ಇವರು ಈ ವಿಷಯನ ಹೇಳ್ತಿದ್ದಾಗೆ ನನಗೆ ಟಾಕ್ಸಿಕ್ ಸಿನಿಮಾದ ಮೇಲೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡಿದ್ನೋ 10% ಜಾಸ್ತಿ ಆಗೋಯ್ತು. ಇಲ್ಲ 100% ಜಾಸ್ತಿ ಆಗೋಯ್ತು. ಯಾಕಂದ್ರೆ ಈ ಸಲ ಇವರು ಪ್ಯಾನ್ ವರ್ಲ್ಡ್ ಅಲ್ಲ, ಪ್ಯಾನ್ ಯೂನಿವರ್ಸ್ ಗೆ ಏಟ್ ಹಾಕೋದಕ್ಕೆ ಸ್ಕೆಚ್ ಹಾಕೊಂಡಿದ್ದಾರೆ ಅಂತ. ಜೊತೆಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡುವಂತ ವಿಲನ್ ಗ್ಯಾಂಗ್ ಗಳದ ಒಂದು ಫೋಟೋನು ಕೂಡ ಸಿಕ್ಬಿಟ್ಟಿತ್ತು, ನೋಡ್ತಾ ಇದೀರ ನೀವು. ಜೊತೆಗೆ ಈ ಸಿನಿಮಾದಲ್ಲಿ ಮೇಜರ್ ಆಗಿ ಒಂದು ಕ್ಯಾರೆಕ್ಟರ್ ನ ರಿವೀಲ್ ಮಾಡಿದ್ದಾರೆ, ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ. ಈ ಸಿನಿಮಾದಲ್ಲಿ ಅನಿಲ್ ಕಪೂರ್ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರಂತೆ ಆಸ್ ಅ ವಿಲನ್ ಅಂತ ರೂಮರ್ಸ್ ಬರ್ತಾ ಇದೆ. ಏನ್ ಈ ಸಿನಿಮಾದಲ್ಲಿ ಹೀರೋಗಿಂತ ವಿಲನ್ಸ್ ಗಳೇ ಜಾಸ್ತಿ ಇದಾರಲ್ಲಪ್ಪ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗೋ ತರ ಕಾಣಿಸ್ತಾ ಇದೆ. ಟಾಕ್ಸಿಕ್ 2, 3, 4, 5 ಏನಾದ್ರು ಬರೋ ಸಾಧ್ಯತೆ ಇದೆಯಾ? ಹಿಂಗೆ ಈ ತರ ನಮ್ ಕನ್ನಡದಲ್ಲಿ ಟಾಕ್ಸಿಕ್ ನ ನೆಕ್ಸ್ಟ್ ಫ್ರಾಂಚೈಸ್ ನ
ಲೆಂತಿಯಾಗಿ ತಗೊಂಡು ಹೋಗೋದಕ್ಕೆ ಏನಾದ್ರು ಟ್ರೈ ಏನಾದ್ರು ಮಾಡ್ತಾ ಇದಾರ? ಮಾಡ್ಲಿ ಒಳ್ಳೇದಾಗ್ಲಿ. ಹೊಸ್ದಾಗಿ ಹಾಲಿವುಡ್ಗೆ ಟಕ್ಕರ್ ಕೊಡೋ ತರ ಮಾಡ್ಲಿ. ಇನ್ನ ಪ್ರಜ್ವಲ್ ದೇವರಾಜ್ ಅವರ ಕರಾವಳಿ ಸಿನಿಮಾದ ಟೀಮ್ ಅವರು ಈಗ ಉಡುಪಿಲಿದ್ದಾರೆ. 1 ತಿಂಗಳ ಶೆಡ್ಯೂಲ್ ಅಲ್ಲಿ ನಡೀತಾ ಇದೆ. ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗಿದೆ ಮೊನ್ನೆಯಿಂದ. ಡ್ರೋನ್ ಹಾರಿಸ್ತಿದ್ದಂತ ಟೆಕ್ನಿಷಿಯನ್ಸ್ ಕಲ್ಟ್ ಸಿನಿಮಾದಲ್ಲಿ ಜೈದ್ ಖಾನ್ ಅವ್ರು ಆಕ್ಟ್ ಮಾಡ್ತಾ ಇದಾರೆ. ನಿಮ್ಗೆ ಗೊತ್ತಲ್ಲ, ಲಾಸ್ಟ್ ಟೈಮ್ ಒಂದ್ ಕೇಸ್ ಆಗಿತ್ತು, ಪಾಪ ಸೂಸೈಡ್ ಬೇರೆ ಅಟೆಂಪ್ಟ್ ಮಾಡಿದ ಹುಡುಗ ಅಂತ. ಈಗ ಅವ್ರ ಅಪ್ಪ ಅಫಿಷಿಯಲ್ ಆಗಿ ನ್ಯೂಸ್ ಮುಂದೆ ಬಂದು ಹೇಳಿದಾರೆ, ನನ್ ಮಗ ನಷ್ಟ ತುಂಬಿಕೊಡ್ತಾರೆ ಬಿಡಿ, ತಲೆ ಕೆಡ್ಸ್ಕೊಬಿಡಿ ಅಂತ. ದಟ್ಸ್ ದ ಪವರ್ ಆಫ್ ಸೋಷಿಯಲ್ ಮೀಡಿಯಾ. ಇದೇ ಡಿಸೆಂಬರ್ 3ನೇ ತಾರೀಕು ಟೈಗರ್ ವಿನೋದ್ ಪ್ರಭಾಕರ್ ಅವರ ಬರ್ತ್ಡೇ ಆಗುತ್ತೆ. ಬರ್ತ್ಡೇ ಸ್ಪೆಷಲ್ ಆಗಿ ಬಲರಾಮ ಅನ್ನೋ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡೋದ್ರ ಜೊತೆಗೆ ಹೊಸ ಒಂದು ಲುಕ್ ಅನ್ನು ಕೂಡ ಬಿಡ್ತಾರೆ. ಆಸ್ ಇಟ್ ಈಸ್ ನೋಡ್ಬೋದು ನೀವು. ಶಿವಣ್ಣ ಅವರ ವೈಫ್ ಗೀತಾ ಪಿಕ್ಚರ್ಸ್ ಅಂಡರ್ ಅಲ್ಲಿ ಮತ್ತೊಂದು ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ. ಪ್ರೊಡಕ್ಷನ್ ನಂಬರ್ 4 ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಈ ಸಿನಿಮಾದ ಟೈಟಲ್ ಇನ್ನು ಫಿಕ್ಸ್ ಆಗಿಲ್ಲ. ಧಿರೇನ್ ರಾಮ್ ಕುಮಾರ್ ಅವರು ಆಕ್ಟ್ ಮಾಡ್ತಾ ಇದಾರೆ. ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು, ಶಾಕಾಹಾರಿ ಸಿನಿಮಾನ ಡೈರೆಕ್ಟ್ ಮಾಡಿರೋ ಅಂತ ಸಂದೀಪ್ ಸುಂಕದ್. ಇವರು ಈ ಸಿನಿಮಾನ ಅಫಿಷಿಯಲ್ ಆಗಿ ಕೈಗೆತ್ಕೊಂಡು ಡೈರೆಕ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಪ್ರೊಡಕ್ಷನ್ ನಂಬರ್ 4 ಅಂಡರ್ ಅಲ್ಲಿ. ಅರ್ಜುನ್ ಜನ್ಯ ಅವರು 45ನೇ ಸಿನಿಮಾ ಅಂತ ಮಾಡ್ತಾ ಇದಾರೆ. 45ನೇ ಸಿನಿಮಾ ಅಲ್ಲ, 45 ಅಂತ ಸಿನಿಮಾದ ಟೈಟಲ್. ಶಿವಣ್ಣ, ಉಪೇಂದ್ರ, ರಾಜ್ ಬಿ ಶೆಟ್ಟಿ 3 ಜನ ಸೇರ್ಕೊಂಡು ಆಕ್ಟ್ ಮಾಡ್ತಾ ಇದಾರೆ. ಈ ಸಿನಿಮಾದಲ್ಲಿ CGI ಟೆಕ್ನಿಷಿಯನ್ಸ್ ಗಳನ್ನ ಹಾಲಿವುಡ್ ಇಂದ ಕರ್ಸ್ಕೊಂಡಿದಾರಂತೆ. ಅಂದ್ರೆ ಟಾಪ್ ನಾಚ್ ಆಗಿ CGI ವರ್ಕ್ ನ ಮಾಡಿಸ್ತಾ ಇದಾರಂತೆ. ವಾವ್, ರಿಯಲಿಸ್ಟಿಕ್ ಆಗಿ ಕಾಣ್ತಾ ಇದೆ ಅನ್ನೋ ಲೆವೆಲ್ ಅಲ್ಲಿ ಟಚ್ ಕೊಡೋದಕ್ಕೆ ಅರ್ಜುನ್ ಜನ್ಯ ಏನೋ ದೊಡ್ಡದಾಗೆ ಮಾಡೋದಕ್ಕೆ ಹೋಗ್ತಾ ಇದಾರಪ್ಪ. ಅಂಡರ್ ಎಸ್ಟಿಮೇಟ್ ಮಾಡಕ್ಕಾಗಲ್ಲ ಇವ್ರನ್ನು. ಪುಷ್ಪ ಚಾಪ್ಟರ್ 2 ದೊಡ್ಡ ಕಾಂಟ್ರವರ್ಸಿ ಒಂದ್ ಆಗ್ಬಿಟ್ಟಿದೆ. ಈ ಸಿನಿಮಾದಲ್ಲಿ ಕೊಟ್ಟಿರುವಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ DSP ಅಂತ ಎಲ್ಲ ಕಡೆ ಪಬ್ಲಿಷ್ ಆಗಿದೆ, ನಿಮ್ಗೆಲ್ಲ ಗೊತ್ತಿದೆ. ಬಟ್ ಇವಾಗ ಈ ಸಿನಿಮಾದ ಮೇಲೆ ಇಲ್ಲ ಈ ಸಿನಿಮಾಗೆ ನಾನು 90% BGM ನ ಕಂಪೋಸ್ ಮಾಡ್ಕೊಟ್ಟಿರೋದು ನಾನೇ ಅಂತ ಶ್ಯಾಮ್ ಅವರು ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಗೊಳ್ಳೆಬಿಸ್ತಾ ಇದ್ದಾರೆ. ನಾನ್ ಮಾಡಿದ್ದು ನನಗೊಂಚೂರು ಹೆಸರಾಗಿಲ್ವಲ್ಲ ಅಂತ ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಚಾಡ್ತಾ ಇದಾರೆ, ಕಿರ್ಚಾಡ್ತಾ ಇದಾರೆ. ಅದಲ್ದೇನೆ ಈ ಸಿನಿಮಾದಲ್ಲಿ SS ತಮ್ಮನು ಅಜನೀಶ್ ಲೋಕನಾಥ್ ಅವರು ಕೂಡ ಹೆಲ್ಪ್ ಮಾಡಿದಾರಂತೆ. ಕೆಲವೊಂದಷ್ಟು ಸಾಂಗ್ ರೈಟಿಂಗ್ ಕಂಪೋಸ್ ಮಾಡೋದಕ್ಕೆ, ಸ್ವಲ್ಪ BGM ಕೂಡ ಏರುಪೇರು ಮಾಡೋದಕ್ಕೆ ಇವರೆಲ್ಲಾ ಸೇರ್ಕೊಂಡು ಕೈ ಹಾಕಿ ಸ್ವಲ್ಪ ಹೆಲ್ಪ್ ಮಾಡಿದಾರಂತೆ DSPಗೆ. ಸುಮ್ನೆ ಅಂತೂ ಹೆಲ್ಪ್ ಮಾಡಿರಲ್ಲ, ಖರ್ಚಿಗೆ ಸರಿಯಾಗಿ ತಗೊಂಡಿರ್ತಾರೆ. ಆದ್ರೂ ಕೂಡ ಇವ್ರ ಹೆಸರನ್ನ ಹಾಕಿಲ್ವಲ್ಲ ಅಂತ. ಇನ್ನ ಹರ್ಷ ಅವರು ಬಾಗಿ ಫೋನ್ ಮಾಡ್ತಾ ಇದ್ದಾರೆ ಟೈಗರ್ ಶಾರ್ಟ್ 4ಗೆ. ಈ ಸಿನಿಮಾದಲ್ಲಿ ಈಗ ವಿಲ್ಲನ್ ಆಗಿ ಸಂಜಯ್ ದತ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಎಲ್ಲಾ ಒಂಥರ ಕಾಣ್ತಾ ಐತೆ, ಒಳ್ಳೇದಾಲಿ ಆಯ್ತು. ಇನ್ನ ಧ್ರುವ ಸರ್ಜಾ ಅವರ ಮತ್ತೊಂದು ಸಿನಿಮಾ ಕನ್ಫರ್ಮ್ ಆಗುವಂತ ಸ್ಟೇಜ್ ಅಲ್ಲಿ ಬಂದ್ಬಿಟ್ಟಿದೆ. ಉದಯ್ ಕೆ ಮೆಹತಾ ಅವರು ಮತ್ತೊಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ ಧ್ರುವ ಸರ್ಜಾ ಅವ್ರಿಗೇನೆ ರೆಡಿ ಆಗಿದ್ದಾರೆ. ಈ ಸಲ ಡೈರೆಕ್ಟರ್ ಚೇಂಜ್. ಈ ಸಿನಿಮಾನ ಡೈರೆಕ್ಟ್ ಮಾಡೋದಕ್ಕೆ ಅಂತ ರಾಜ್ಗುರು ಅವರು ಬರ್ತಾ ಇದಾರೆ ಅಂತ ಒಂದು ದೊಡ್ಡ ರೂಮರ್ ಇದೆ. ಈ ರಾಜ್ಗುರು ಯಾರು ಅಂತ ಎಲ್ಲ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ. ಕೆರೆ ಬೇಟೆ ಅಂತ ಒಂದು ಕನ್ನಡ ಸಿನಿಮಾ ಬಂತು, ಸೂಪರ್ ಡೂಪರ್ ಆಗಿರುವಂತ ಸ್ಟೋರಿನ ಕೊಟ್ಟಿದ್ರು. ಈ ಡೈರೆಕ್ಟರ್ ಈಗ ಧ್ರುವ ಸರ್ಜಾ ಅವ್ರಿಗೆ ಡೈರೆಕ್ಟ್ ಮಾಡೋದಕ್ಕೆ ಅಂತ ರೆಡಿ ಆಗ್ತಾ ಇದಾರಂತೆ ಅಂತ ರೂಮರ್ಸ್ ಗಳು ಬರ್ತಾ ಇದಾವೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನೂ ಆಗಿಲ್ಲ, ರೂಮರ್ಸ್ ಇದು. ರಾಜ್ಗುರು ಡೈರೆಕ್ಷನ್ ಅಲ್ಲಿ ಉದಯ್ ಕೆ ಮೆಹತಾ ಪ್ರೊಡ್ಯೂಸರ್ ಆಗಿ ಇನ್ನೊಂದು ಪ್ರಾಜೆಕ್ಟ್ ಬರುತ್ತೆ ಅಂತ ರೂಮರ್ಸ್. ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾ ಹಿಂದಿಗೆ ಡಬ್ ಆಗ್ತಾ ಇದೆ. ಹೌದು, ಈ ಸಿನಿಮಾದ ಹಿಂದಿ ಡಬ್ಬಿಂಗ್ ರೈಟ್ಸ್ 2.5 ಕೋಟಿಗೆ ಸೇಲ್ ಆಗ್ಬಿಟ್ಟಿದೆ. ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್ಸ್. ಸಿಗ್ತೀನಿ ಮುಂದೆ ನೋಡೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.